ಈಗ ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಏನು ಕೆಲಸ ಆಗಿಲ್ಲ ಅವರು ಕಾಂಗ್ರೆಸ್ ತರ ಬಂದಿಂದ ಬರೀ ಹೆಣ್ಮಕ್ಳು ರೊಕ್ಕ ಕೊಡೋದು ಬಸ್ನಾಗ ಡೇಟಾ ಸಾಕಚ್ಚೋದು ಮತ್ತೊಂದ್ ಏನು ಇಲ್ಲ ಅದನ್ನ ಬಿಟ್ರು ಅವ್ರಿಗೆ ರೋಡ್ ವರ್ಕ್ ಇಲ್ಲ ಮತ್ತೆ ಯಾವ ಇಲ್ಲ ಏನು ಕೆಲಸ ಇಲ್ಲ ಅವ್ರು ಅವರಿಂದ ಏನು ಆಗುದಿಲ್ಲ ಜಗತ್ ಹಾಳಾಗಿ ಹೋಗತ್ತೆ ಅಲ್ಲ ಜನರಿಗೆ ಸೋಮಾರಿತನ ಮಾಡಕತ್ತಾರ ಅವರು ಮತ್ತೆ ಏನು ಅವು ಎಲ್ಲ ಒಕ್ಕಲ್ತನ ಮಾಡ್ತೀವಿ ನಾವೀಗ ಆಳ ಬರ್ತೀವಂತವು ನಾಕಾಳ ಬರ್ತೀವಂತ ನಾಡಿಗೆ ಬರೋದಲ್ಲ ಅವ್ರು ಒಕ್ಕಲ್ತನ ನಿಂತು ಹೋಗ್ಬಿಟ್ಟವು ನಮ್ಗೆ ಸಾಕಾಗೋಯ್ತು ಹೊಲ ಮಾರು ಲೆಕ್ಕಕ್ಕೆ ಬಂದಿವಿ ನಾವೀಗ ನಾನು ಒಬ್ಬ ಮಾಜಿ ಲೀಡರ್ ಬಿಜೆಪಿ ಹೌದು ಚರಂಚಮಠರ ಆತ್ಮೀಯ ಶಿಷ್ಯ RSS ದಾಗ ಬೆಳೆದವ್ರು ನಾವು ಹೌದು ಓಕೆ RSS ಫುಲ್ RSS ಸಂಘಟನೆ ಮಾಡಿ ನಾರಾಯಣ ಸಾಹೇಬ್ ಬಾಂಡಿಗೆ ಅವ್ರು ಇದ್ದಾಗ ಸಂಘಟನೆ ಮಾಡಿ ಇಲ್ಲೆಲ್ಲ ಮಾಡಿ ದಾಸನವ್ರು ಇದ್ದಾಗ ಮಾಡಿವಲ್ಲ ಈಗ ಏನಿಲ್ಲ ಅವು ಏನು 0 ಅದ್ರ ಕಾಂಗ್ರೆಸ್ ತರ ಏನ್ ಕೆಲಸ ಐತಿ ಅವ್ರಿಗೆ ಬರೇ ರೊಕ್ಕ ಎತ್ತದು ಬೊಕ್ಕಸ್ ರೊಕ್ಕ ಮಾಡ್ಕೊಂಡ್ ಬರೀ ಸಿದ್ದರಾಮಯ್ಯ ಹೆಸರು ಹೇಳ್ಕೊಂತಂದ್ರ ಆಗದನ ನೋಡ್ರಿ ಹೆಣ್ಮಕ್ಳು ಇವತ್ತು ಯಾರ್ ಲೆಕ್ಕಕ್ಕೆ ಬಂದಾರಂದ್ರ ಗಂಡಳಿಗೆ ಎದಿಗೆ ಒದಿತಾರೆ ಗಂಡ ಹೆಂಡತಿ ಮಾತು ಕೇಳೋಲ್ರು ಸುಳ್ಳು ಕರೇನ ಯಾರಿಗೆ ಕೇಳಂಗಿಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ಬಿಡುದು ಎಷ್ಟೋ ಜನ ರೋಡಿಗೆ ಬೀಳಾಕತ್ತಾರ ಆದ್ರೆ ಓಟ್ ಹಾಕ್ಬೋದು ಹೆಣ್ಮಕ್ಳು ಇಲ್ಲ ಅಂತ ಹೇಳುದಿಲ್ಲ ಮತ್ತೆ ಅವ್ರಿಗೆ ಅಡ್ಡಾಡಕ್ ಪರ್ಮಿಷನ್ ಕೊಟ್ರೆ ಅದಕ್ಕೆ ಹಾಕ್ಬೋದು ಆದ್ರೂ ಎಲ್ಲಾರು ಹಾಕೋದಿಲ್ಲ 100ಕ್ಕೆ 20% ಹಾಕ್ಬೋದು ಉಳಿದಾರ 80-20 ಹೆಣ್ಮಕ್ಳು ಅದಾರ ಚಲೋ ಅದಾರ ಅವ್ರು ಹಾಕ್ತಾರ ಕಾಂಗ್ರೆಸ್ ನಮ್ಗೇನ ಅದು ಸರಿ ಅನ್ಸೋಲ್ದು ಅಭಿವೃದ್ಧಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಯಾವ ಏನ್ ವರ್ಕರ್ ಅದಾವ ಬೇಕಲ್ಲ ಯಾವ ವರ್ಕರ್ ಬೇಕಲ್ಲ ಈಗ ವರ್ಕರ್ ಬೇಕಲ್ಲ ಯಾವರ ಸುಮ್ಮನೆ ಎಲ್ಲಾರ ರೋಡ್ ಮೇಲೆ ಗರ್ಸ್ ಹಾಕೋದು ಎಲ್ಲಾರು ಬಿಲ್ ತಕೊಂಡ್ ಹೋಗುದು ಹೋಗ್ಬಿಡುದಟ ಮತ್ತೇನೈತೆ ಅವ್ರದ್ದು ಸುಮ್ಮನೆ ನಮ್ ದೇಶ ಎಲ್ಲಿ ನಿಂತದ ಮೋದಿ ಅವ್ರ ಅದಾರ ಅಂತೇಳಿ ಸ್ವಲ್ಪ ನಿಂತತೆ ಅವ್ರ ಮುಂದಕ್ಕೆ ಮುಗಿದ್ ಫೈನಲ್ ಆಯ್ತದೆ. ಅದೇ ಸರ್ ನೋಡಿ, ಬಾಗಲಕೋಟೆ 2 ಡಿವೈಡ್ ಆಗಿರೋದು, ನಿಮಗೆ ಹಳೆ ನಗರ ಹೊಸ ನಗರ. ಜನರ ಕಂಪ್ಲೇಂಟ್ಸ್ ಇಲ್ಲೂ ಇದೆ ಅಲ್ಲೂ ಇದೆ. ಬಟ್ ಯಾವ್ದು ಅಭಿವೃದ್ಧಿ ಹೆಚ್ಚು ಕಂಡಿದೆ, ಯಾರ ಕಾಲಘಟ್ಟದಲ್ಲಿ ಕಂಡಿದೆ, ಮೇಟಿ ಅಥವಾ ಚರಂತಿಮಠ, ಏನ್ ಹೇಳ್ತೀರಿ? ಚರಂತಿಮಠ ಅವ್ರು ಇದ್ದಾಗ ಮಿಟಿಯವ್ರ ಇದ್ದಾಗ ಏನಿಲ್ಲ ಅಭಿವೃದ್ಧಿ ಇಲ್ಲ. ಆದ್ರೆ ಹೊರಟು ತನ್ನ ಸ್ವಭಾವ ಅದ್ರ ಸಂಬಂಧ ಹೆಸರು ಖರಾಬ್ ಅವ್ರು ಹೋಗ್ಲೇ ಬಾರ್ಲಿ ಅಂತಾರಲ್ಲ ಅದ ಅವ್ರದ್ದು ಶಬ್ದ ನೇರವಾಗಿ ಉತ್ತರ ನೇರ ಚರಂತಿಮಠ ಅವರು ಹೌದು ನೇರ ಉತ್ತರ ಅದಕ್ಕಂತ ಇಲ್ಲ ಮತ್ತ ಅವ್ರಿಂದಲೇ ಲಪಡಾಗಿರಿ ಅವು ಏನ್ ನಡೆಯಂಗಿಲ್ಲ. ಯಾವ ಇದ್ರೆ ಮಿನಿಸ್ಟರ್ ಇರ್ಲಿ ಯಾವನೋ ಇರ್ಲಿ ಏನೇ ಇರ್ಲಿ ಅವ್ರು ನೇರವಾಗಿ ಮಾತಾಡ್ತಾರ. ಇವ್ರಿಗೆ ನಿಂದ ಸರಿಯಾಗಿ ಕುಡಿಯಕ ಅದಕ್ಕೆ ರೊಕ್ಕ ಕೊಟ್ಟು ಗೇಟೆ ಊಟ ತಗೊಂಡ್ ಹೋಗ್ಬಿಡ್ತಾರ ಇಷ್ಟ. ಒಂದಿಷ್ಟ ಜಾತಿ ಸೀಮಿತವಾದ ಊಟ ಅದ ಅವ್ರಿಗೆ, ಅದಕ್ಕೆ ಅವ್ರು ನಾವು ಗೆದ್ದಿನ ತಿಂತಾರ ಅವ್ರು. ಅವ್ ಜಾತಿ ಬಗ್ಗೆ ನಾವ್ ಮಾತಾಡೋ ತಪ್ಪವು. ಮತ್ತೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜಾತಿ ಮೀಸಲಾತಿ ಊಟಗಳು ಅದಾವು. ಅವ್ರು ಏನಾರ ಒಂದ್ ಸ್ವಲ್ಪ ಚೇಂಜ್ ಆದ್ರೆ ಬಿಜೆಪಿ ಆಕತಿ ಸಲ. ಮತ್ತ ಅದೊಂದಿನ ಸರ್ಕಾರ ಒಂದೈತಿ ಈಗ, ಮತ್ತ ಅವ್ರಿಗೆಲ್ಲ ಬಂದೋಬಸ್ತಿ ಕೊಡ್ತಾರ, ಎಲ್ಲಾ ಮಾಡ್ತಾರ. ಮತ್ ಏನ್ ಮಾಡ್ತಾರ ಹೇಳಕ್ ಆಗುದಿಲ್ಲ. ಅಲ್ಲ ಜನ ಈಗ ಅಂತಾರ ಈಗೆಲ್ಲ ಅಭಿವೃದ್ಧಿ ಬಗ್ಗೆ ಬೇಕಂತ ಹೇಳ್ತಾರ, ಇವ್ರು ಏನ್ ಮಾಡ್ತಾರ ಹೆಂಗ ಆಗ್ಬಾರ್ದು ಏನ. ಒಂದು ಓಟಿಗಂತರೂ ಒಂದಿಷ್ಟು ಒಂದು 5-6 ಸಾವಿರ ದುಡ್ಡು ಅಂತರೂ ಈ ಹರಿದು ಹಂಚ್ತಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದಲ್ಲ, ಸತ್ಯನಾ ಇದು? 1 ಲಕ್ಷ ಗಂಟ್ಲೆ ಕೊಡ್ತಾರ, ಲಕ್ಷ ಗಂಟ್ಲೆ ಓಣಿಗೆ. ಯಾಕಂದ್ರೆ ಸರ್ಕಾರ ಐತಿ ಈಗ ಆಡಳಿತ, ಏನು ಮಾಡಾಗಲ್ಲ ಅವ್ರು. ಮತ್ ಮಾಡ್ಲೇಬೇಕು, ಓಡಬೇಕು, ಯಾಕಂದ್ರೆ ಮರ್ಯಾದೆ ಹೋಗತಿ. ಈ ಫೈಟ್ ನಡುವೆ ಚರಂತಿಮಠ ಅವ್ರು ಹೇಗೆ ಗೆಲ್ತಾರೆ ಅಂತ, ಅವ್ರ ಕೆಲಸದ ಮುಖಾಂತರ ಗೆಲ್ತಾರೆ ಅಂತಾರ ಅಥವಾ ಇವ್ರ ಕೆಲಸ? ಅಭಿವೃದ್ಧಿ ಬಗ್ಗೆ ಮತ್ ಜನರ ಬಗ್ಗೆ ಕಾಳಜಿ ಅದಾರ, ನೇರ ಅವತ್ತು. ಮೇಟಿ ಅವ್ರ ಮಗನ ಬಗ್ಗೆ ಎಷ್ಟು ಪ್ರಭಾವ ಇದೆ ಅವ್ರದ್ದು? ಅವ್ರೆಲ್ಲ ನಾವು ಒಟ್ಟು ಬೋಕಸ್ ರೋಡ್ ಮೇಲೆ ಗಾಸ್ ಹಾಕೋದು ನೋಡಿ. ನೀವು ರೋಡ್ ಹಿಡ್ದು ಅಡ್ಡಾಡ್ತೀರಿ, ಯಾವ ರೋಡ್ ಅಭಿವೃದ್ಧಿ ಅದ ಬೇಕಲ್ಲ. ಟಿವಿ ನೇಂದರ್ ಅದ್ರಿ ಏನೇನ್ ಇದೆ ಇದು, ಯಾವ ಚಂದನ ಅವನೇ ಎಲ್ಲಿ ಐತಿ, ನೀವು ಯಾವ ವರ್ಕ್ ಅದಾವ ನೀವು ಅಡ್ಡಾಡ್ತಾರೆ. ಹೋಗಿದ್ದ ನಿಮ್ ಕಣ್ಣಿಗೆ ಕಂಡಿರ್ಬೇಕಲ್ಲ, ಏನಿಲ್ಲ ಬೋಗಸ್. ಯಾಕಂದ್ರೆ ಒಂದ್ ಪಾರ್ಟಿಯಾಗಿ ಹೇಳುದಿಲ್ಲ, ನಾನು ಒಂದ್ ಪಾರ್ಟಿ ಲೀಡರ್ ಹಂಗ ಹೇಳುದಿಲ್ಲ. ಅಭಿವೃದ್ಧಿ ಬೇಕನ್ನೋರು ನಾವು ಯಾವ್ದೇ ಪಾರ್ಟಿ ಇರ್ಲಿ, ಅದು ನಮ್ಗೆ ನಮ್ ದೇಶ ಅಭಿವೃದ್ಧಿ ನಮ್ಗೆ ಚಂದ. ಮತ್ ಇವ್ರು ನಾವು ಹಿಂಗ್ ಮಾಡ್ತೀನಿ ಅಂದ್ರೆ ನಾವು ಅಭಿವೃದ್ಧಿ ಮಾಡುವಾಗ ಅದಕ್ಕೂ ಹಾಕಿವಿ ನಾವು. ನಮ್ಮವ್ರು ಈಚೆಗಡೆ ಹಾಕಿವಿ ನಾವು ಓಟ, ಇಲ್ಲ ಅಂತ ಹೇಳುದಿಲ್ಲ. ಅಭಿವೃದ್ಧಿ ಬೇಕಲ್ಲ. ಸುಮ್ಮ ಬೋಗಸ್ ಓಟ್ ಹಾಕ್ಸೋದವ್ರು ಎದಕ್ ಬತ್ತ? ನಾವು ಪಕ್ಷ ಕಾಂಗ್ರೆಸ್ ಬೇಡ ಬಿಜೆಪಿ ಅವಿ ನಮ್ಗೆ ಸಂಪಟ್ಟಿದ್ವು ಅಲ್ಲ. ಇಲ್ಲೊಬ್ಬ MLA ಚಲೋದನ ಇವತ್ತ ಕೆಲಸ ಮಾಡ್ತಾನ, ನಾವು ಬಿಜೆಪಿ ಒಳಗೆ ಗೊತ್ತ ಹೋಗಿ ನಾವು ಓಟ್ ಹಾಕ್ಬೋದು. ಅವಂಗ ರೊಕ್ಕದ ಆಸೆಗೆ ನಾವು ಹಾಕೋರಲ್ಲ. ಬಹಳಷ್ಟು ಕುತೂಹಲ ಕೂಡ ಇದೆ ನೋಡಿ. ಗೆಲುವು ಸೋಲು ಜನರ ಅಭಿಪ್ರಾಯಗಳ ಮೇಲೆ ನಿಂತಿರೋದು, ಜನರ ಒಲವಿನ ಮೇಲೆ ನಿಂತಿರೋದು. ಬಟ್ ಗ್ರೌಂಡ್ ಲೆವೆಲ್ ರಿಪೋರ್ಟ್ಗಳನ್ನು ನೋಡಿದಾಗ ಬಹಳ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಯಾಕೆಂದ್ರೆ ನಿಮಗೆ ಗೊತ್ತಿರ್ತದೆ, ಮನೆ ಬಾಗಿಲಿಗೆ ಹೋದಾಗ ಏನ್ ಅನ್ಸ್ತಾ ಇದೆ ಈ ಬಾರಿಯ ಚುನಾವಣೆ ಬೈ ಎಲೆಕ್ಷನ್? ಸರ್ 100% ಬಿಜೆಪಿ ಗೆಲ್ಲುತ್ತೆ. ಯಾಕಂದ್ರೆ ಈಗಾಗಲೇ 3 ವರ್ಷ ಬರೇ ಹಿಂದಿನ ಸರ್ಕಾರ ಕಾಂಗ್ರೆಸ್ ನಡ್ಕೊಂಡ ರೀತಿ, ಆಗ ಸ್ಥಳೀಯ ಶಾಸಕರು ನಡ್ಕೊಂಡ ರೀತಿ, ಸ್ಥಳೀಯ ಶಾಸಕರ ಜೊತೆಗೆ ಅವರ ಹಿಂದ ಗುಳೇದ ಗುಡದಿಂದ ಬಂದಂತ ಅವ್ರ ಆಪ್ತರು ನಡ್ಕೊಂತ ರೀತಿ ಬಾಗಲಕೋಟೆಗೆ ಮುಳುವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನೇನ್ ಮೈನಸ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ ಹುಲ್ಲಪ್ಪ ಮೇಟಿ? ಸರ್ ಹುಲ್ಲಪ್ಪ ಮೇಟಿ ಅವ್ರಿಗೆ ಏನ್ ಮೈನಸ್ ಆಗುತ್ತೆ ಅನ್ನೋದ್ರಿಂದ
ಅವ್ರು ನಡ್ಕೊಂಡ್ ರೀತಿನ ಅವ್ರಿಗೆ ಮೈನಸ್ ಆಗೋದು. ಇಲ್ಲಿವರೆಗೂ ಬಾಗಲಕೋಟ ಅಭಿವೃದ್ಧಿ 3 ವರ್ಷದಾಗ 1 ದಿವಸನೂ ಕಾಮಗಾರಿಗಳ ಗುದ್ಲಿ ಪೂಜೆ ಆಗಿಲ್ಲ. ಅದ್ರ ಜೊತೆಗೆ ಹಿಂದ ಶಾಸಕರು ವೀರಣ್ಣ ಚರಂತಿಮಠ ಇದ್ದಂತ ಸಂದರ್ಭದಲ್ಲಿ ಏನ ಎಲ್ಲಾ BTD ವರ್ಕು ಮತ್ತು ಗ್ರಾಮೀಣದಾಗ ಗ್ರಾಮ ಸಡಕ್ ಯೋಜನೆ ಎಲ್ಲಾನು ಪ್ರತಿಯೊಂದು ಅವ್ರು ಮಾಡಿದಂತ ವಿಚಾರಗಳನ್ನ ಇಟ್ಕೊಂಡು ಅವ್ರು ಮಾಡಿದಂತ ಕಾಮಗಾರಿಗಳನ್ನ ಇವತ್ತಿಗೆ ಅವರು ಇವ್ರು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಹೊಸ ಯಾವ ಡೆವಲಪ್ಮೆಂಟ್ ಆಗಲಿ ಏನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ 3 ವರ್ಷದಲ್ಲಿ. ಹಾ ಸರ್, ಏನೇನು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಪ್ರಚಾರಕ್ಕೆ ಹೋಗ್ತಿದ್ದೀರಿ ಅಂತ? ಸರ್ ನಾವು ಭರವಸೆಗಳು ಅನ್ನೋಕ್ಕಿಂತ ನಮ್ಗೆ ವೀರಣ್ಣ ಚರಂತಿಮಠ ಅವರ ಭರವಸೆಗಳು. ನಮ್ಗೆ ಬಾಗಲಕೋಟೆ ಒಳಗ ವೀರಣ್ಣ ಚರಂತಿಮಠ ಭರವಸೆಗಳು ಬಿಟ್ಟು ಮತ್ತೆ ಯಾವ ಭರವಸೆಗಳಿಲ್ಲ. ಎಲ್ಲಾ ಭರವಸೆಗಳನ್ನು ಈಡೇರಿಸುವಂತ ವ್ಯಕ್ತಿ ಯಾರು ಇದ್ರೆ ಅದು ಏಕೈಕ ವ್ಯಕ್ತಿ ವೀರಣ್ಣ ಚರಂತಿಮಠ ಅವ್ರು ಸರ್. ಅವ್ರ ಭರವಸೆಗಳ ಮುಖಾಂತರ ನಾವು ಚುನಾವಣೆ ಹೊರಟಿದ್ದೀವಿ. ಹಾ, ಮತ್ ಜೊತೆಗೆ ನಿಮಗೆ ಆಡಳಿತಾರೂಢ ಪಕ್ಷ ಅಂದಾಗ ಆ ಗೆಲುವಿನ ಸಾಧ್ಯತೆಗಳು ಕಾಂಗ್ರೆಸ್ನವ್ರಿಗೆ ಹೆಚ್ಚು. ಬಟ್ ಇವನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಜನರ ಬಳಿ ಹೋಗ್ಬೇಕಾದ್ರೆ ಯಾವಾಗಲೂ ನೋಡಿ, ಇಲ್ಲಿ ಅಭಿವೃದ್ಧಿಗಳು ಮಾಡ್ಬೇಕಾದ್ರ ಸರ್ಕಾರ ಹಿಂದಕ್ಕೆ ನಮ್ಮ ಶಾಸಕರು ವಿರೋಧ ಪಕ್ಷ ನಾಯಕರು ಇದ್ದಾಗ ಇವ್ರು ಕೂಡ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ಇವ್ರ ಆಡಳಿತ ಪಕ್ಷ ಇಲ್ಲ, ಇವ್ರ MLA ಇದ್ರು ವಿರೋಧ ಪಕ್ಷ ಇದ್ರು ಕೂಡ ಇಲ್ಲಿ ತಂದಿದ್ದ 4,000-5,000 ಕೋಟಿ ತಂದಿದ್ದ ಉದಾಹರಣೆಗಳು ಅದಾವ. ಮತ್ತ ಅಂತದ್ರೊಳಗೆ ಈಗ ಇವ್ರನ್ನ ಅಂಜಿಸ್ಕೊಂಡ್ ನಮ್ ಬಾಗಲಕೋಟೆಗೆ ಅನುದಾನ ತರೋದೇನು ಅವ್ರಿಗೇನು ಹೊಸದೇನಲ್ಲ. ಅವ್ರಿಗೆ ಇದೇ 2 ವರ್ಷ ಒಳಗ ನೀವು ಬೇಕಾದ್ರೆ ಮುಂದಲ ಇದ್ರೊಳಗೆ ಬಂದು ನೋಡ್ರಿ, ನಮ್ಮ ಚುನಾವಣೆ ನಂತರ ಬಂದು ನೋಡ್ರಿ ಅವ್ರು ಯಾವ ರೀತಿಯಿಂದ ಅನುದಾನ ತಗೊಂಡ್ಬರ್ತಾರೆ, ಯಾವ ರೀತಿಯಿಂದ ಈ ಕೊಟ್ಟ ಭರವಸೆನ ಈಡೇರಿಸ್ತಾರೆ ಅನ್ನೋದು ಕೇವಲ ಬರೀ ಇವ್ರು 3 ವರ್ಷ ಇಟ್ಟಿದ್ದಲ್ಲ, ಇವ್ರು 2 ವರ್ಷದಲ್ಲೇ ಮುಂದ್ 10 ವರ್ಷ ಬೆಳವಣಿಗೆ ಆಗುವಂಗ ಇವ್ರು ಅನುದಾನ ತಗೊಂಡ್ಬರ್ತಾರೆ. ಮೇಟಿ ಅವ್ರ ಅಗಲಿಕೆ ಇಲ್ಲಿ ಜನರಿಗೆ ಕಾಡುತ್ತೆ ಅಂತ ಅನ್ಸಲ್ವಾ? ಅವ್ರ ಕುಟುಂಬದವರಿಗೆ ಕೊಡ್ಬೇಕು ಅನ್ನೋ ತರದ ಎಮೋಷನ್? ಸರ್ ಎಮೋಷನಲ್ ಇಲ್ಲ. ಮೇಟಿ ಅವ್ರ ಜೊತೆಗೆ ನಾನು 12 ವರ್ಷ ಇದ್ದಾವ. ಮೇಟಿ ಅವ್ರ ಜೊತೆಗೆ 12 ವರ್ಷ ಇದ್ದಾವ. ಅವ್ರ ಆಡಳಿತ ವೈಖರಿ ಇವ್ರ ಆಡಳಿತ ವೈಖರಿಗೆ ಭಯಂಕರ ಅಜಗಜಾಂತರ ವ್ಯತ್ಯಾಸ ಇದೆ, ವ್ಯತ್ಯಾಸ ಬಾಳ ಐತಿ. ಆ ಮೇಟಿ ಅವ್ರ ಅನುಕಂಪ ನಮ್ಮಲ್ಲಿ ಕಾಡ್ತಾ ಇಲ್ಲ. ಅವತ್ ಮಾನವೀಯತೆ ದೃಷ್ಟಿಯಿಂದ ಯಾರಾದ್ರೂ ಅವ್ರು ಸತ್ತಾರ, ಅವ್ರ ವಯಸ್ಸಾಗೈತಿ, ಸಹಜವಾಗಿ ತೀರ್ಕೊಂಡಿದಾರ ಹೊರತು ಆ ಅನುಕಂಪ ಅಲೆಯನ್ನ ಇಲ್ಲಿ ಸೃಷ್ಟಿ ಆಗೋದಿಲ್ಲ ಬಾಗಲಕೋಟೆ ಮತಕ್ಷೇತ್ರ. ಅದೇ ಮಾನವೀಯತೆ ಅನ್ನೋ ಪದ ಬಳಸಿದ್ರಲ್ಲ, ಅದೇ ಮಗ ನಿಂತ್ಕೊಂಡು ಅದೇ ಮಾನವೀಯತೆ ಆಧಾರದ ಮೇಲೆ ಜನರ ಬಳಿ ಓಟ್ ಕೇಳೋ ಸಾಧ್ಯತೆ. ಇದು ಚುನಾವಣೆ. ಒಂದು ಮನಿ ಒಳಗೆ ಹೋಗಿ ಮಾನವೀಯತೆ ದೃಷ್ಟಿಯಿಂದ ಮಾತಾಡೋದು ಬೇರೆ, ಎದುರಿಗೆ ನನ್ನ ಅಪೋಸಿಟ್ ಇದ್ದಂತ ವ್ಯಕ್ತಿ ಒಳಗೆ ಆ ಮಾನವೀಯತೆ ಅನ್ನೋದು ರಾಜಕಾರಣಿ ಒಳಗೆ ಬರೋದಿಲ್ಲ. ಮಾನವತೆ ಒಳಗೂ ಬರಂಗಲ್ಲ. ಅದರಿಂದ ಇವ್ರ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ಕೊಂಡು ನಮ್ಗೆಲ್ಲಾ ಸರ್ಕಾರಕ್ಕೆ ಅವ್ರ ಗ್ಯಾರಂಟಿಗಳು, ಸರ್ಕಾರ ಅವ್ರ ಗ್ಯಾರಂಟಿ ಕೊಟ್ಟರು ಕೂಡ ನಮ್ ಬಾಗಲಕೋಟೆ ಮತಕ್ಷೇತ್ರ ವೀರಣ್ಣ ಚರಂತಿಮಠ ಅವರೇ ಗ್ಯಾರಂಟಿ ನಮಗೆ. ಹೌದು, ಅವ್ರ ಇದ್ರೆ ಸಾಕು ನಮಗೆ. ಯಾವ ಕ್ಷೇತ್ರದಲ್ಲಿ ಆದ್ರೂ ಏನ್ ಮಾಡ್ಬೇಕಂದ್ರು ಅವ್ರು ತರುವಂತ ಚಾಣಾಕ್ಷ ನೀತಿ ಅವರಲ್ಲಿದೆ. ಏನಾಗ್ಬೋದು ಸರ್? ಎಷ್ಟು ಕ್ಲೋಸ್ ಫೈಟ್ ಅಂದ್ರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್? ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ರಗಡ್ ಮಂದಿ ನೋಡಿದಿರಿ ನೀವು, ಆಡಳಿತ ನೆಕ್ ಟು ನೆಕ್ ಆಗಲ್ಲ ಸರ್. ಯಾವ ರೀತಿಯಿಂದ ನೆಕ್ ಟು ನೆಕ್ ಆಗುತ್ತೆ? ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೆ ನೆಕ್ ಟು ನೆಕ್ ಆಕೈತಿ. ಅವ್ರು ಇಲ್ಲಿವರೆಗೆ ಒಂದು ಶಂಕುಸ್ಥಾಪನೆ ಮಾಡಿದ್ದಾಗಲಿ, ಒಂದು ಗುದ್ಲಿ ಪೂಜೆ ಮಾಡಿದ್ದಲ್ಲಿ, ಗ್ರಾಮೀಣ ಮಟ್ಟದಾಗಲಿ, ನಗರ ಪ್ರದೇಶದಾಗಲಿ, ನಮ್ಮ ಫಸ್ಟ್ ಯೂನಿಟ್ ಆಗಲಿ ಮತ್ತು ಸೆಕೆಂಡ್ ಯೂನಿಟ್ ಆಗಲಿ ಒಂದಾರು ಏನಾದ್ರು ಅವ್ರ ಕೆಲಸ ಮಾಡಿದ ಉದಾಹರಣೆಗಳು ಇದ್ದು ಅಂದ್ರೆ ನನಗೆ ನೀವು ಮಾಹಿತಿ ಕೊಡಿ. ಯಾಕಂದ್ರೆ ಅಲ್ಲಿ ಇದ್ದಂತವ್, ನಾನು ಅಲ್ಲಿದ್ದು ಈ ಪಾರ್ಟಿಗೆ ಬಂದಂತವ್ ನಾನು. ಅದಕ್ಕೆ ಅವರ ನಡವಳಿಕೆಯಿಂದ ಬೇಸತ್ತು ನಾವಿಲ್ಲಿ ಬಂದಿದ್ದು. ನಾವಲ್ಲಿ ಅವ್ರಿಗೆ ತನು ಮನ ಧನ ಸಹಾಯದಿಂದ ಕೆಲಸ ಮಾಡಿದವ್ರು. ಅದು ಆಗಂಗಲ್ಲ ಸರ್, ಅನುಕಂಪ ಅಲ್ಲೇ ಇಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸತೀಶ್ ಜಾರಕಿಹೊಳಿ ಅಂತ ಪ್ರಭಾವಿಗಳು, ಸಿದ್ದರಾಮಯ್ಯ, DKಶಿ ಅಂತವರು ಕೂಡ ರಾಜಕೀಯ ಪ್ರಚಾರಕ್ಕೆ ಇಳಿದಾಗ ಏನ್ ಅನ್ಸುತ್ತೆ ನಿಮಗೆ? ಅವೆಲ್ಲಗಳನ್ನು ಹೇಗೆ ನಿಭಾಯಿಸ್ತಾರೆ? ಸರ್ ನೋಡಿ, ಸ್ಥಳೀಯ ಕಾಂಗ್ರೆಸ್ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರು ಹಾಗೂ ಮಾಜಿ ಸಚಿವರು, ಮಾಜಿ ಶಾಸಕರು, ಬಿದ್ದಂತ MP ಎಲ್ಲಾರು ಕೂಡ್ಕೊಳ್ಳಿ ಅಸಮಾಧಾನ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅಸಮಾಧಾನ ಇದೆ. ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಒಳಗೆ HY ಮೇಟಿ ಅವರು ಅಧಿಕಾರ ಮಾಡ್ಲಿಲ್ಲ. ಒಬ್ಬ ಸುಪ್ರೀಂ MLA ಬಂದ್ರಿಂದ ಅವ್ರ ಪಕ್ಷದ ಕಾರ್ಯಕರ್ತರು ಹಿಡ್ಕೊಂಡು, ಲೀಡರ್ಸ್ ಹಿಡ್ಕೊಂಡು, ಸೆಕೆಂಡ್ ಲೀಡರ್ಸ್ ಹಿಡ್ಕೊಂಡು, ಮಾಜಿ ಶಾಸಕರು ಜಿಲ್ಲೆದನ್ನು ಎಲ್ಲಾರು ಅವ್ರಿಗೆ ಕೆಡಿಬೇಕು ಅನ್ನುವಂತ ವಿಚಾರ ಇದ್ದಿದ್ದ. ಅವರು ನಾವು ಕೆಡಿಯೋದು ಅನ್ನೋದಕ್ಕಿಂತ ನಾವು ಎದುರಾಳಿ ನಾವು ಕೆಡಬೇಕಂತ ಹೊಂಟವ್ರು. ಬಟ್ ಅವ್ರ ಆಡಳಿತ ಪಕ್ಷ ಅವ್ರ ಜೊತೆಗೆ ಇದ್ದವ್ರೆ ಕೆಡಿಬೇಕು ಅನ್ನುವಂತ ವಿಚಾರ ಐತಿ ಇಲ್ಲಿ. ಮತ್ತೆ ಯಾವ ಎಂಗಲ್ದಾಗ ಅವ್ರು ಬರ್ತಾರ ಅನ್ನುವಂತ ಅನುಕಂಪ ಇರ್ತೇವೆ. ಬೇರೆ ಆಪ್ಷನ್ಸ್ ಗಳಿಲ್ಲ. ಅವ್ರು ಏನ್ ಜನರ ಬಳಿ ಹೋಗಿ ಕೇಳಲಿಕ್ಕೆ, ನಾನು ಕೆಲಸ ಮಾಡಿದೀನಿ ಅಂತ ಕೇಳಲಿಕ್ಕೆ ಏನು ಅವಕಾಶನೇ ಇಲ್ಲ ಅಂತ ಹೇಳಿ 100% ಸರ್. ಅವ್ರು ಏನಾದ್ರು ಒಂದು ಪಟ್ಟಿ ಮಾಡ್ಕೊಂಡು ಬರ್ಲಿ ನನ್ನ ಜೊತೆಗೆ, ನಾನ್ ಡಿಬೇಟ್ ಕೊಡ್ತೀನಿ, ಅವ್ರಿಗೆ ಬೈಟ್ ಕೊಡ್ತೀನಿ. ಇದ್ರ ಬದ್ರ ಅವ್ರನ್ನು ಕೂಡಿಸ್ರಿ, ನನ್ನೂ ಕೂಡಿಸ್ರಿ. ಅವ್ರು ಏನ್ ಕೆಲಸ ಮಾಡ್ಯಾರ, ನಾವ್ ಏನ್ ಕೆಲಸ ಮಾಡಿವಿ, ಅವ್ರು ಯಾವ ರೀತಿ ಮಾಡ್ಯಾರ, ನಾವ್ ಯಾವ ರೀತಿ ಮಾಡ್ಯಾರ. ಹಿಂದಕ್ಕೆ ವೀರಣ್ಣ ಚರಂತಿಮಠ ಅವರು
1700 ಎಕರೆದು ಗುದ್ಲಿ ಪೂಜೆ ಮಾಡಿದ್ರೆ ಇವತ್ತಿಗೂ ಒಂದಿನಾನು ವಿಸಿಟ್ ಕೊಡ್ಲಿಲ್ಲ ಅವ್ರ ತಂದೆಯವರಾಗಲಿ ಅವ್ರ ಆಪ್ತ ಕಾರ್ಯದರ್ಶಿ ಆಗಲಿ ಅಲ್ಲಿ ಲೀಡರ್ಸ್ಗಳಾಗಲಿ. ಅದನ್ನ ಹಲವಾರು ಸಲ ನಾ ಹೇಳಿದ್ರು ಕೂಡ ಅವ್ರು ಮಾಡ್ಲಿಲ್ಲ. ಬರುವಂತ ಆದಾಯವನ್ನು ತಗೊಂಡು ಮನೆ ಒಳಗೆ ಇಟ್ಕೊಂಡು ಕುಂತಿದ್ದು ಉದಾಹರಣೆ ನಾ ಕಣ್ಣಾರೆ ಕಂಡಿನಿ. ಯಾವ ಎಂಗಲ್ದಲ್ಲಿ ಬರ್ತಾರೆ ಸರ್ ಅವರು. ಕೆಲ್ಸಗಳನ್ನ ಬಿಡಿ, ಬಟ್ ವ್ಯಕ್ತಿಗತವಾಗಿ ಮಾತಾಡೋದ್ರ ಪ್ರಬಲ ಎದುರಾಳಿ ಅಂತ ಅನ್ಸಲ್ವಾ ನಿಮಗೆ ಹುಲ್ಲಪ್ಪ ಮೇಟಿ ಅವ್ರ ಚರಂಡಿ? ಇಲ್ಲ 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 ಇಲ್ಲ, ಯಾವತ್ತು ಯಾವ್ದು ಅನ್ಸಂಗಲ್ಲ. ಚರಂಗಾರಿಕೆ ವಿಚಾರದಲ್ಲಿ ಅಥವಾ ಕೆಲಸ ಕಾಮಗಾರಿಕೆ ವಿಚಾರದಲ್ಲಿ ಅವ್ರಿಗೆ ಚರಂತಿ ಮಠ ಅವ್ರಿಗೆ ಎದುರಾಳಿನೇ ಇಲ್ಲ ಬಾಗಲಕೋಟೆಯಲ್ಲಿ. ಅವರು ಸೋತಿದ್ದ ಉದಾಹರಣೆ ನಮಗ ನಿಂತಿದ್ರಿಂದ ಸೋತಿವಿ ವಿನ ಆದ್ರ ಅವರ ವೈಯಕ್ತಿಕ ವಿಷಯದಿಂದ ಅವ್ರನ್ನ ಸೋಲ್ಸಕ್ ಆಗಿಲ್ಲ, ಆಗುದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.